ಬಂಧುಗಳೇ, ಇಂದು ಶ್ರೀರಂಗಪಟ್ಟಣ ತಾಲೂಕಿನ ಪಿ ಹೊಸಳ್ಳಿ ಗ್ರಾಮದ ಒಂದು ಮುಗ್ಧ ಹೆಣ್ಣು ಮಗಳ ಕಥೆಯನ್ನ, ಅವಳ ಕನಸು ನುಚ್ಚು ನೂರಾದ ಕಥೆಯನ್ನ, ಆಕೆಯ ಬದುಕು ಬರುಡಾದ ಕಥೆಯನ್ನ ನಿಮ್ಮ ಮಡಿಲಿಗೆ ಇಡಲು ಬಂದಿರೋ ಬಂಧುಗಳೇ. ಚಿಕ್ಕಲು ಬಟ್ಟೆ ಅಂಗಡಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಹಸ್ಬೆಂಡ್ ನಾನು ದುಡಿಯೋದು ಏನು ಸಾಲ್ತಾ ಇಲ್ಲ, ಬಾಡಿಗೆ ಮನೇಲಿ ಇದ್ದೀವಿ. ಇವಳೇ ಮಂತ್ಲಿ ಎಕ್ಸ್ಪೆನ್ಸ್ ಒಂದು 15,000 ಆಗ್ತಿದೆ. ಬಂಧುಗಳೇ, ದಯಮಾಡಿ ಈ ವಿಡಿಯೋವನ್ನ ಉಕ್ಕು ಮತ್ತು ಕೈಗಾರಿಕಾ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೂ ಮತ್ತು ಸ್ಥಳೀಯ ಮಾಜಿ ಶಾಸಕರಾಗಿದ್ದಂತಹ ರವೀಂದ್ರ ಶ್ರೀಕಂಠಯ್ಯನವರಿಗೂ, ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಮತ್ತು ಇನ್ನಿತರ ಜನಪ್ರತಿನಿಧಿಗಳಿಗೂ ತಲುಪುವವರೆಗೂ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ. ಈ ಹೆಣ್ಣು ಮಗಳ ಒಂದು ಜೀವನದ ಬದಲಾವಣೆಗೆ ತಾವೆಲ್ಲರೂ ಕೂಡ ಕಾರಣರ. ಹಿಂದೆ ಮಹಡಿ ಮೇಲಿಂದ ಕಾಲು ಜಾರಿ ಬಿದ್ದು ಈಕೆಯ ಬೆನ್ನು ಮೂಳೆ ಮುರಿದು ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಿ ತನ್ನ 2 ಕಾಲುಗಳು ಸ್ವಾಧೀನವನ್ನ ಕಳೆದುಕೊಂಡು ಬರೀ 4 ಗೋಡೆಗಳ ಮಧ್ಯೆ ಜೀವನ ಕಳೆಯುವ ಸ್ಥಿತಿಗೆ ಬಂದಿದ್ದಾರೆ. ನಾನು ನನ್ನ ಹಸ್ಬೆಂಡ್ ಇರೋವರೆಗೂ ಸರಿ, ಮುಂದೆ ಫ್ಯೂಚರ್ ಅಲ್ಲಿ ಅವ್ರ ಜೀವನ ಹೆಂಗಿರುತ್ತೆ ಅನ್ನೋ ನಮ್ಗೆ ಈಗಲೇ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ. ಬೈ ಬುಸಾಗಿ ತಾಸ್ತಿ ಮೇಲಿಂದ ಬಿದ್ದು ಸ್ಪೈನಲ್ ಕಾರ್ಡ್ L1 ಬ್ಲೋಕ್ ಆಗಿದೆ. ಯಾಕಂದ್ರೆ ಅದು ಸ್ಪರ್ಶ ಜ್ಞಾನ ಇಲ್ಲದೆ ಇರೋದ್ರಿಂದ ಇನ್ನೂ ಥೆರಪಿ ಕಂಟಿನ್ಯೂ ಮಾಡ್ತಾನೆ ಇದ್ದೀವಿ. ಬಟ್ ಇದ್ರ ಜೊತೆಗೆ UX ಮಾಡಬೇಕು ಅಂತಿದ್ದಾಳೆ. ಅದಕ್ಕೆಲ್ಲ ತುಂಬಾ ಖರ್ಚಾಗುತ್ತೆ. ಅದನ್ನ ಮಾಡಿಸೋ ಶಕ್ತಿ ನಮಗೂ ಇಲ್ಲ. ನಂಗೆ ಸೆನ್ಸೇಷನ್ ಅಂದ್ರೆ ಈ ಕಾಲು ಇದೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಫಸ್ಟ್ ಇಯರ್ BCA ಮಾಡ್ತಾ ಇದ್ದೀನಿ. ಅವ್ರು ತುಂಬಾನೇ ಚೆನ್ನಾಗಿ ನೋಡ್ಕೊತಿರ್ತಾರೆ, ಆದ್ರೆ ಅವ್ರಿಗೆ ಬರೋ ದುಡ್ಡು ಇರ್ಬೇಕಿತ್ತು. ನಾನೇ ಹೇಳ್ಬಿಟ್ಟು ನಾನ್ ಕಷ್ಟ ಆದ್ರೆ ಮಾಡ್ತೀವಿ. ಕಷ್ಟ ಅಂತಂದ್ರೆ ನೀನು ಮಗು ಮುಖ್ಯ ಅಲ್ವಮ್ಮ. ಅದಕ್ಕಿಂತ ಅವರು ಕಷ್ಟಪಡೋದು ಅದ್ ನನ್ ಕೈ ಇವಾಗ ದುಡಿತಾ ಇದ್ದಾರೆ, ಅವಳು ನೋಡ್ಕೊಳ್ತಾ ಇದ್ದಾರೆ. ಮುಂದೆ ಗೊತ್ತಿಲ್ಲ. ಸಹಾಯ ಅನ್ನೋದಕ್ಕಿಂತ ಒಂದು ವೃತ್ತಿ ಅನ್ನೋದೊಂದು ಮಾಡ್ಕೊಡೋದು ತುಂಬಾ ಆಸೆ ಇಟ್ಕೊಂಡಿದ್ದೀವಿ. ಅದೇ ಅವರ ಅಪ್ಪ ಹೇಳ್ತಿದ್ರಲ್ಲ, ಎಲ್ಲ ಚೆನ್ನಾಗಿದೆ ಕಣ, ಚೆನ್ನಾಗಿದ್ದೀವಿ ಅಂದ್ಬಿಟ್ಟೇನೋ ಭಗವಂತ. ಏನೋ ಎಲ್ಲ ಚೆನ್ನಾಗಿ. ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲಾ ಚೆನ್ನಾಗಿರೋರೇ ಜೀವನ ಮಾಡೋದು ತುಂಬಾ ಕಷ್ಟ. ತುಂಬಾ ಆಸೆ ಆಕಾಂಕ್ಷೆ ಕನಸುಗಳನ್ನ ಕಟ್ಕೊಂಡಂತ ಹುಡುಗಿ, ತುಂಬಾ ವಿದ್ಯಾವಂತೆ, ವಿಚಾರವಂತೆ. ಆದ್ರೆ ಭಗವಂತ ಈ ತಾಯಿಯ ಎಲ್ಲ ಕನಸುಗಳನ್ನ ಇದೊಂದು ಆರೋಗ್ಯದ ಸ್ಥಿತಿಗತಿಯಲ್ಲಿ ವ್ಯತ್ಯಾಸವನ್ನ ಮಾಡಿ ಇವತ್ತು ಒಂದೇ ಜಾಗದಲ್ಲಿ ಕುಳಿತುಕೊಳ್ಳುವಂತ ಪರಿಸ್ಥಿತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಆದ್ರೆ ಆ ಹುಡುಗಿಯ ಜೀವನ ಇಷ್ಟಕ್ಕೆ ಮುಗಿದೋಯ್ತು ಅನ್ನೋದು ಈ ಕುಟುಂಬದ ನೋವಾಗಿದೆ, ಹೊಡೆತ ಆಗಿದೆ. ಈ ತಾಯಿಯ ಜೀವನ ಸುಖವಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತಂದ್ರೆ ಇಲ್ಲಿನ ಸಮುದಾಯದವರ ಸಹಾಯ ತುಂಬಾ ಅಗತ್ಯವಾಗಿದೆ. ಯಾಕೆಂದ್ರೆ ಇಡೀ ಜೀವನವನ್ನೇ ಒಂದೇ ಜಾಗದಲ್ಲಿ 4 ಗೋಡೆಗಳ ಮಧ್ಯೆ ಕುಳಿತು ಕಾಲ ಕಳೆದಿದೆ ನೋಡಿ. ತುಂಬಾ ಅಘಾತವಾದ ವಿಷಯ. ಕಳೆದ 3 ವರ್ಷಗಳಿಂದ ತನ್ನ ನೋವನ್ನ ತಾನೇ ತಿನ್ಕೊಂಡು ಒಂದೇ ಜಾಗದಲ್ಲಿ ಮಲ್ಕೊಂಡು ತಂದೆ ತಾಯಿಗೆ ಹೊರೆಯಾಗಿದ್ದೀನಿ ಅನ್ನೋ ಒಂದು ವ್ಯಥೆಯಲ್ಲಿ ಹೆಣ್ಮಗಳು ತುಂಬಾ ಕಷ್ಟವನ್ನ ಪಡ್ತಾ ಇದೆ. ತನ್ನ ತಂದೆ ತಾಯಿ ನನಗೋಸ್ಕರ ಸಾಲ ಮಾಡ್ಕೊಂಡ್ರೇನೋ, ಆಸ್ತಿ ಮಾರಿದ್ರೇನೋ, ಒಡವೆ ಮಾರಿದ್ರೇನೋ, ನನ್ನಿಂದ ಈ ಮನೆ ತುಂಬಾ ನೋವು ಪಡ್ತಾ ಇದೆ ಅಂತ ತುಂಬಾ ಗೋಳಾಡ್ತಾ ಇರುವಂತ ಹುಡುಗಿಗೆ ನಾವು ಮಾಡಬೇಕಾಗಿದ್ದು ಒಂದು ಸಣ್ಣ ಅಳಿಲು ಸೇವೆ. ಬಂಧುಗಳೇ, ಜನಪ್ರತಿನಿಧಿಗಳೇ, ಮುಖಂಡರೇ, ಕ್ಷೇತ್ರದ ಶಾಸಕರೇ, ದಯಮಾಡಿ ನಿಮ್ಮಿಂದ ಈ ಹುಡುಗಿಗೆ ಯಾವ್ದಾರ ಒಂದು ಸಹಾಯವನ್ನ ಮಾಡೋದಾಗ್ಲಿ ಅಥವಾ ಈ ಹುಡುಗಿಗೆ ಒಂದು ಬದುಕನ್ನ ರೂಪಿಸೋದಾಗ್ಲಿ ತಮ್ಮಿಂದ ಆಗುತ್ತೆ ಅಂತ ಈ ಕುಟುಂಬ ಮತ್ತೆ ನಾವು ನಂಬಿದ್ದೀವಿ. ದಯವಿಟ್ಟು ಈ ಹೆಣ್ಮಗಳಿಗೆ ಒಂದು ಸಹಾಯವನ್ನ ಮಾಡಿ, ಉಪಕಾರವನ್ನ ಮಾಡಿ. ಈ ಹೆಣ್ಣಿನ ಭವಿಷ್ಯಕ್ಕೆ ತಾವೆಲ್ಲರೂ ಕೂಡ ಕಾರಣಭೂತರಾಗಿ. ನಾನು ಈ ಬೆಡ್ ಮೇಲೆ ಪರ್ಮನೆಂಟ್ ಆಗಿ ಮಲ್ಕೊಳ್ಳೋದಾಯ್ತು. ಅವರು ನನ್ನ ನೋಡ್ಕೊಂಡು ಅವರು ಕೆಲ್ಸಕ್ಕೆ ಹೋಗ್ತಿಲ್ಲ. ಸ್ವಲ್ಪ ದಿನ ಹೋಗ್ತಾನೂ ಇರಲಿಲ್ಲ, ಇವಾಗಲೂ ಹೋಗ್ತಾ ಇಲ್ಲ ಸ್ವಲ್ಪ ಕರೆಕ್ಟಾಗಿ. ನಾನು ಮಾಡ್ತಾಯಿಲ್ಲ, ಅವರು ಮಾಡ್ತಾಯಿಲ್ಲ. ನನಗೆ ಅದರಿಂದ ತುಂಬ ಬೇಜಾರಾಗ್ತೈತೆ. ಈ 20 ಇಯರ್ಸ್ಗೆ ಇಷ್ಟೇನ ನನ್ನ ಲೈಫು ಅಂತ ನನಗೆ ಅನ್ನಿಸ್ತೈತೆ. ಏನಾದರೂ ಕೆಲಸ, ವರ್ಕ್ ಫ್ರಮ್ ಹೋಮ್ ಯಾವುದಾದ್ರೂ ಸರಿ, ಅದು ಕೊಡ್ಸಿದ್ರೆ ಸಾಕು. ನಾನು ಬೆಳೆದಿರೋ ನನ್ನ ಕಣ್ಣು ಮುಂದೆ ಬೆಳೆದಿರೋ ಆಟ ಆಡಿರೋ ಹುಡುಗಿಯಣ ಈ ಥರ ಹಿಂಗಾದಾಗ ನಮಗೂ ತುಂಬ ಅಂದರೆ ತುಂಬ ಬೇಜಾರಾಗಿ ಏನಾರ ಒಂದು ಸಹಾಯ ಮಾಡಿಸ್ಬೇಕು. ಅಣ್ಣನ ಹತ್ರನ, ರವೀಂದ್ರನವ್ರ ಹತ್ರನ, ಕುಮಾರಣ್ಣವ್ರ ಹತ್ರನ ಒಂದು ಸಹಾಯ ಮಾಡಿ ಹುಡುಗಿಗೆ, ನನ್ನ ತಂಗಿಗೆ ಒಂದು ಬದುಕು ಆಗಬೇಕು. ಮುಂದಿನ ಫ್ಯೂಚರ್ಗೆ ಅವಳಿಗೆ ಒಂದು ಒಳ್ಳೆ ರೀತಿಲಿ ಹೋಗ್ಬೇಕು. ನನ್ನ ಕಣ್ಣು ಮುಂದೆ ಹಿಂಗೆ ನಡ್ಕೊಂಡು ಓಡಾಡ್ಬೇಕಾದ್ರೆ ನಂಗೆ ತುಂಬ ಅಂದರೆ ತುಂಬ ಹಿಂಸೆ ಆಗ್ತಾ ಇತ್ತು.
ಅದಕ್ಕೋಸ್ಕರನೇ ನಾನು ಈ ಥರ ವಿಡಿಯೋ ಮಾಡಿ ರವೀಂದ್ರಣ್ಣವ್ರಿಗೆ ಹಾಗೂ ನಮ್ಮ ಮಂಡ್ಯ MP ಆದಂಥ ಕೇಂದ್ರ ಸಚಿವರಾದಂಥ ಕುಮಾರಣ್ಣವ್ರಿಗೆ ಈ ವಿಡಿಯೋನ ತಲುಪಬೇಕು ಅನ್ನೋದೊಂದು ಉದ್ದೇಶ ಇದೆ. ನಿರ್ದೇಶಕರಾದಂಥ ರವೀಂದ್ರಣ್ಣವ್ರಿಗೆ ಹಾಗೂ ನಮ್ಮ ಕೇಂದ್ರ ಸಚಿವರಾದಂಥ ಕುಮಾರಣ್ಣವ್ರಿಗೆ ಇದನ್ನ ಡೆಲ್ಲಿವರೆಗೂ ತಲುಪಬೇಕು. ಈ ನನ್ನ ತಂಗಿಗೋಸ್ಕರ ಅವಳಿಗೊಂದು ಫ್ಯೂಚರ್ ಆಗಬೇಕು, ಒಂದು ಒಳ್ಳೇದಾಗಬೇಕು. ಅವಳನ್ನ ಆಸೆಗೆ ನಾನೊಂದು ಜೀವನದಲ್ಲಿ ಒಂದು ಪ್ರಯತ್ನ ಆಗಿ ನನ್ನ ಅಣ್ಣನಾಗಿ ಒಂದು ಪ್ರಯತ್ನ ನಾನು ಮಾಡಬೇಕು ಅಂತ ಅಷ್ಟೇ.